ನಮಸ್ಕಾರ. ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: ಮೆಂತ್ಯ ಸೊಪ್ಪು 1 ಹಿಡಿಯಷ್ಟು, ಸಬ್ಬಸಿಗೆ ಸೊಪ್ಪು 1 ಹಿಡಿಯಷ್ಟು. ಮೆಂತ್ಯ ಸೊಪ್ಪು ಹಾಗೆ ಸಬ್ಬಸಿಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಆರಿಸ್ಕೊಂಡು ಇಟ್ಕೊಂಡಿದ್ದೀನಿ. ಮಧ್ಯಮ ಗಾತ್ರದ ಈರುಳ್ಳಿ 2, ತೆಂಗಿನಕಾಯಿ ತುರಿ 1/4 ಕಪ್ನಷ್ಟು. ನೀವು ಇದನ್ನ ಹೆಚ್ಚು ಕಡಿಮೆ ಮಾಡ್ಕೋಬಹುದು, ಕಾಯಿ ತುರಿ ಜಾಸ್ತಿ ಇದ್ರೆ ಪಲ್ಯ ಚೆನ್ನಾಗಿರುತ್ತೆ. ಅರಿಶಿಣ 1/4 ಟೀ ಸ್ಪೂನ್ ಅಷ್ಟು, ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ 4. ನೀವು ನಿಮ್ಮ ಖಾರದ ಅಪೇಕ್ಷೆ ಮೇಲೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಎಣ್ಣೆ 2 ಟೇಬಲ್ ಸ್ಪೂನ್ ಅಷ್ಟು, ಒಗ್ಗರಣೆಗೆ ಸಾಸಿವೆ 1/4 ಟೀ ಸ್ಪೂನ್ ಅಷ್ಟು, ಕಡಲೆಬೇಳೆ 1/2 ಟೀ ಸ್ಪೂನು, ಉದ್ದಿನ ಬೇಳೆ 1/2 ಟೀ ಸ್ಪೂನು, ಕರಿಬೇವಿನ ಎಲೆ 8-10, ಉಪ್ಪು ರುಚಿಗೆ ತಕ್ಕಷ್ಟು. ನಾನಿಲ್ಲಿ 1/2 ಟೀ ಸ್ಪೂನ್ ಇಟ್ಕೊಂಡಿದ್ದೀನಿ. ಪುಡಿ ಮಾಡಿದ ಬೆಲ್ಲ ಹತ್ರ 1/2 ಟೇಬಲ್ ಸ್ಪೂನ್ ಅಷ್ಟು. ಇದು ನಿಮ್ಮ ಅಪೇಕ್ಷೆ ಮೇಲೆ ಬೇಕಾದ್ರೆ ಹಾಕಬಹುದು, ಇಲ್ಲ ಬಿಡಬಹುದು. ಲಿಂಬೆ ಹಣ್ಣು ಮೀಡಿಯಂ ಗಾತ್ರದ ಲಿಂಬೆ ಹಣ್ಣಿನ ಅರ್ಧ ಭಾಗ ಹಾಕಿದ್ರೆ ಸಾಕು. ನೀವು ಹುಳಿ ಅಪೇಕ್ಷೆ ಮೇಲೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಕೊಳ್ಳಿ, ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೊಳ್ಳಿ. ದಪ್ಪ ತಳ ಇರೋ ಬಾಣ್ಲೆಗೆ ಎಣ್ಣೆ ಹಾಕ್ಬಿಟ್ಟು ಕಾಯ್ಲಿಕ್ಕಿಡಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಪಟಪಟ ಆದ್ಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಸ್ವಲ್ಪ ಹೊಂಬಣ್ಣಕ್ಕೆ ಬರಲಿ. ಹೊಂಬಣ್ಣಕ್ಕೆ ಉದ್ದಿನಬೇಳೆ ಕಡಲೆಬೇಳೆ ತಿರುಗಿದ್ಮೇಲೆ ಹಸಿಮೆಣಸಿನಕಾಯಿ, ಅರಿಶಿಣ, ಕರಿಬೇವಿನ ಸೊಪ್ಪನ್ನ ಮುರಿದ್ಬಿಟ್ಟು ಹಾಕಿ. ಹಸಿಮೆಣಸಿನಕಾಯಿ ಸ್ವಲ್ಪ ಬಿಳಿ ಆದ್ಮೇಲೆ ಹೆಚ್ಚಿದ ಈರುಳ್ಳಿ ಸ್ವಲ್ಪ ಹುರ್ಕೊಳ್ಳಿ. 1/2 ನಿಮಿಷ ಹುರಿರಿ ಇದನ್ನ. ಆಮೇಲೆ ಹೆಚ್ಚಿದ ಸೊಪ್ಪನ್ನು ಹಾಕಿ ಇದನ್ನ ಚೆನ್ನಾಗಿ ಹೀಗೆ ಕೈ ಆಡಿಸ್ಕೊಳ್ಳಿ. ಸಣ್ಣ ಊರಿನಲ್ಲಿ ನೀವು ಇದನ್ನ ಮಧ್ಯ ಹುರಿತಾ ಬೇಯಿಸ್ಕೊಳ್ಳಿ. ನೀರು ಹಾಕ್ತಾನೆ ನಾವು ಈ ಪಲ್ಯನ ಬೇಯಿಸೋದ್ರಿಂದ ಮಧ್ಯ ನೀವು ಹುರಿತಾ ಇರಬೇಕು, ಇಲ್ಲದಿದ್ರೆ ತಳ ಹತ್ಕೊಳ್ಳುತ್ತೆ. ಈಗ ಹತ್ರ ನಾನು ಒಂದು 15 ನಿಮಿಷ ಚೆನ್ನಾಗಿ ಈ ಪಲ್ಯನ ಹುರಿದಿದ್ದೀನಿ. ಇದಕ್ಕೆ ಉಪ್ಪು ಹಾಕಿ ಹಾಗೆ ಬೆಲ್ಲದ ಪುಡಿ ಹಾಕಿ ಇದನ್ನು ಒಂದ್ಸಲ ಚೆನ್ನಾಗಿ ಕಲಿಸ್ಕೊಳ್ಳಿ. ತೆಂಗಿನಕಾಯಿ ತುರಿನ ಹಾಕಿ ಒಂದ್ಸಲ ಎಲ್ಲ ಹೀಗೆ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಸ್ಟವ್ ಆಫ್ ಮಾಡಿ. ಸ್ಟವ್ ಆಫ್ ಮಾಡಿದ ಮೇಲೆ ಲಿಂಬೆ ಹಣ್ಣನ್ನು ಹಿಂಡ್ಬಿಟ್ಟು ಚೆನ್ನಾಗಿ ಒಂದ್ಸಲ ಇದನ್ನು ಕೈ ಆಡ್ಕೊಂಡ್ರೆ ನಿಮಗೆ ಸೊಪ್ಪಿನ ಪಲ್ಯ ತಿನ್ನಲಿಕ್ಕೆ ರೆಡಿಯಾಗಿದೆ. ಸೊಪ್ಪು ತೊಳೆದ್ಮೇಲೆ ನೀವು ಸೊಪ್ಪಿನಲ್ಲಿರೋ ನೀರನ್ನ ಚೆನ್ನಾಗಿ ಆರಿಸಿದ್ರೆ ನಿಮಗೆ ಪಲ್ಯ ನೋಡಿ ಈ ಥರ ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಸೊಪ್ಪು ಈರುಳ್ಳಿ ಬಳಸಿ ಪಲ್ಯ ಮಾಡಿದ್ದೀನಿ. ನೀವು ಈರುಳ್ಳಿ ಇಲ್ಲದೆ ಬರೀ ಸೊಪ್ಪಿನ ಪಲ್ಯ ಮಾಡಿದ್ರು ಚೆನ್ನಾಗಿರುತ್ತೆ. ಅದೇ ಥರ ಸೊಪ್ಪು ಈರುಳ್ಳಿ ಜೊತೆಗೆ ನೀವು ಬೇಯಿಸಿದ ಕಾಳುಗಳು ಅಂದರೆ ಹೆಸರು ಕಾಳು, ಮಡಕೆ ಕಾಳು ಇವನ್ನ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ಸೊಪ್ಪಿನ ಪಲ್ಯ ಚಪಾತಿ ಜೊತೆ ಹಾಗೆ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಪಲ್ಯವನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ನಮಸ್ಕಾರ.